ಗೆಲುವು ಸುಲಭ ಆಗಿದೆ ಅಂತೇಳಿ ನಾನು ಭಾವಿಸ್ತೇನೆ. ಸರ್, ಈಗ ನಾನು ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ದೇವೇಗೌಡ ಅವರ ವಿದೇಶಕ್ಕೆ ಕಳಿಸ್ಬಿಟ್ಟು ಪತ್ರ ಬರೆಯೋದ್ರಲ್ಲಿ ಏನಿದೆ ಅರ್ಥ ಏನಿದೆ ಅಂತ. ನೋಡಪ್ಪ, SIT ಅಧಿಕಾರಿಗಳು ತನಿಖೆ ಮಾಡ್ತಿದ್ದಾರೆ. ಆ ವರದಿ ಬರಲಿ, ಬರೋವರೆಗೂ ಸಾಕಷ್ಟು ಚರ್ಚೆಗಳಾಗಿದ್ದಾವೆ. ದಿನನಿತ್ಯ ಅದೇ ಚರ್ಚೆ ಮಾಡ್ತಕ್ಕಂಥದ್ದು ಸರಿಯಲ್ಲ. ಕಾನೂನು ಪ್ರಕಾರ ಏನು ಮಾಡಬೇಕೋ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರಗಳು ತೊಡಗಿಸ್ಕೊಂಡಿದ್ದಾವೆ. ಕಾನೂನು ರೀತಿ ಅವ್ರು ಯಾವ ಶಿಕ್ಷೆ ಬೇಕಾದ್ರೂ ಕೊಡಲಿ ಅಂತೇಳಿ ನಮ್ಮ ಅಧ್ಯಕ್ಷರು ಹೇಳಿದ್ದಾರೆ, ನಮ್ಮ ಪಕ್ಷನೂ ಹೇಳಿದೆ. ನಾವೀಗಾಗಲೇ ಅವ್ರನ್ನ ಪಕ್ಷದಿಂದ ಸಸ್ಪೆಂಡು ಕೂಡ ಮಾಡಿದ್ದೇವೆ. ಆದ್ದರಿಂದ ಯಾವುದೇ ವಿಚಾರನ ಇನ್ನು ಮುಂದೆ ನಾನು ಮಾತಾಡಬಾರ್ದು ಅಂತ ತೀರ್ಮಾನ ಮಾಡಿದೆ. ಸರ್, ಈಗ CBI ವಹಿಸಿಯನ್ನು ಒತ್ತಡ ಇತ್ತು, ಬಟ್ ಸ್ಟಿಲ್ ನಾನು ವಹಿಸ್ತಾನೆ SIT ಕಂಟಿನ್ಯೂ ಆಗ್ತೀವಿ. ನಾವು ಅವರೆಲ್ಲರೂ ಕೂಡ SIT ಏನು ಮಾಡ್ತಾಯಿದ್ರೆ ಅದು ವರದಿ ಬರಲಿ, ಬಂದ ಮೇಲೆ ಉಳಿದ ತೀರ್ಮಾನ. ಗೆಲುವು ಸುಲಭ ಆಗಿದೆ ಅಂತೇಳಿ ನಾನು ಭಾವಿಸ್ತೇನೆ. ಸರ್, ಈಗ ನಾನು ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ದೇವೇಗೌಡ ಅವರ ವಿದೇಶಕ್ಕೆ ಕಳಿಸಿ. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837000. ಪತ್ರ ಬರೆಯೋದ್ರಲ್ಲಿ ಏನಿದೆ ಅರ್ಥ ಏನಿದೆ ಅಂತ. ನೋಡಪ್ಪ, SIT ಅಧಿಕಾರಿಗಳು ತನಿಖೆ ಮಾಡ್ತಿದ್ದಾರೆ. ಆ ವರದಿ ಬರಲಿ, ಬರೋವರೆಗೂ ಸಾಕಷ್ಟು ಚರ್ಚೆಗಳಾಗಿದ್ದಾವೆ. ದಿನನಿತ್ಯ ಅದೇ ಚರ್ಚೆ ಮಾಡ್ತಕ್ಕಂಥದ್ದು ಸರಿಯಲ್ಲ. ಕಾನೂನು ಪ್ರಕಾರ ಏನು ಮಾಡಬೇಕೋ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರಗಳು ತೊಡಗಿಸ್ಕೊಂಡಿದ್ದಾವೆ. ಕಾನೂನು ರೀತಿ ಅವ್ರು ಯಾವ ಶಿಕ್ಷೆ ಬೇಕಾದ್ರೂ ಕೊಡಲಿ ಅಂತೇಳಿ ನಮ್ಮ ಅಧ್ಯಕ್ಷರು ಹೇಳಿದ್ದಾರೆ, ನಮ್ಮ ಪಕ್ಷನೂ ಹೇಳಿದೆ. ನಾವೀಗಾಗಲೇ ಅವ್ರನ್ನ ಪಕ್ಷದಿಂದ ಸಸ್ಪೆಂಡು ಕೂಡ ಮಾಡಿದ್ದೇವೆ. ಆದ್ದರಿಂದ ಯಾವುದೇ ವಿಚಾರನ ಇನ್ನು ಮುಂದೆ ನಾನು ಮಾತಾಡಬಾರ್ದು ಅಂತ ತೀರ್ಮಾನ ಮಾಡಿದೆ. ಸರ್, ಈಗ CBI ವಹಿಸಿಯನ್ನು ಒತ್ತಡ ಇತ್ತು, ಬಟ್ ಸ್ಟಿಲ್ ನಾನು ವಹಿಸ್ತಾನೆ SIT ಕಂಟಿನ್ಯೂ ಆಗ್ತೀವಿ. ನಾವು ಅವರೆಲ್ಲರೂ ಕೂಡ SIT ಏನು ಮಾಡ್ತಾಯಿದ್ರೆ ಅದು ವರದಿ ಬರಲಿ, ಬಂದ ಮೇಲೆ ಉಳಿದ ತೀರ್ಮಾನ.